ಹಾಸನದಲ್ಲಿ ಮಂಜುಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಾಥನ್ನ ಕೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆದ ನಂತರ ಈಗಾಗಲೇ ಬೃಹತ್ ಜಾಥಾವನ್ನ ಕೂಡ ನಡೆಸಲಾಗಿದೆ, ರ್ಯಾಲಿಯನ್ನು ನಡೆಸಲಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಜೆಡಿಎಸ್ ಅನ್ನ ಈ ಬಾರಿ ಯಾವ ಕಾರಣಕ್ಕೂ ಗೆಲ್ಲಿಸಬಾರದು ಯಾವುದೇ ಕ್ಷೇತ್ರದಲ್ಲಿ ಅಂತ ಅದು ನಮ್ಮ ವರದಾನ ಆಗಿದೆ. ಜೆಡಿಎಸ್ ಕಾಂಗ್ರೆಸ್ ಹೊಂದಾಣಿಕೆ ಅವರಿಬ್ಬರಲ್ಲಿ ಆಗಿರುವಂತಹ ಭಿನ್ನಾಭಿಪ್ರಾಯಗಳು ಅದು ನಮ್ಮ ವರದಾನ ಆಗುತ್ತೆ, ನಾವು ಗೆಲ್ತೇವೆ. ಈಗ ಈಗ ನನ್ನ ಜೊತೆ ಬಿಜೆಪಿ ಅಭ್ಯರ್ಥಿ ಅವ್ರನ್ನ ಈಗ ನಾಮಪತ್ರ ಸಲ್ಲಿಸಿದ್ರೆ ಏನ್ ಹೇಳ್ತೀರಿ ಸರ್? ಏನ್ ಹೇಳ್ತೀವಿ, ಜನ ನೀವೇ ನೋಡ್ತಾ ಇದ್ದೀರಿ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ಸಲ್ಲಿಸಿದೀವಿ. ಇವತ್ತು ಸುಮಾರು 50,000 ಜನರಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ. ಯಾವುದೇ ಕಾರಣದಿಂದಲೂ ನಾವು ಸುಮಾರು 2 ಲಕ್ಷದ ಅಂತರದಲ್ಲಿ ಈ ಚುನಾವಣೆಯನ್ನು ನಾವು ಗೆಲ್ತೀವಿ. ಯಡಿಯೂರಪ್ಪನವರು ಪುಟ್ಟೇಗೌಡರು ಭೇಟಿ ಮಾಡಿದ್ರು, ಪುಟ್ಟೇಗೌಡರು ಬರ್ತಾರ ಅಥವಾ ಯಾರು ಕಾಂಗ್ರೆಸ್ನವರು ಯಾರು ಹೋಗಲ್ಲ. ಅವ್ರ ಮನೆಗೆ ಹೋಗಿರ್ತಕ್ಕಂಥದ್ದು ಅವರ ಮಗನ ಅನುಕೂಲಕ್ಕೆ. ಎಲ್ಲ ನನ್ನ ಜೊತೆ ಆಶೀರ್ವಾದ ಮಾಡಿದ್ರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನನ್ನ ಇಷ್ಟೊಂದು ಜನ ಸೇರಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಜೆಡಿಎಸ್ ಭದ್ರಕೋಟೆ ಅಲ್ಲ, ನಮ್ಮದೇ ಭದ್ರ ಆಗಿದ್ದು. ನಾವು ಡಿವೈಡ್ ಆಗಿದ್ದು 70% ಒಟ್ಟಾಗಿದ್ದೀವಿ. ಇದು ಮಂಜು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪರ ಮಾತು. ಕ್ಯಾಮರಾ ಪರ್ಸನ್ ನಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ.